come on Dhanvit. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಚಿನ್ನು ಮತ್ತು ಸಂಜುಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ಚಿನ್ನುಗೆ ಏನಪ್ಪ ಅಂತಂದರೆ ಕರ್ಡ್ ರೈಸ್ನ ಈ ರೀತಿ ಮಾಡಿದ್ರೇ ಅವನು ಇಷ್ಟಪಟ್ಟು ತಿನ್ನೋದು. ಪ್ಲೈನ್ ಕರ್ಡ್ ರೈಸ್ ಆದರೆ ಅವನು ಬೇಡ ಅಂತ ಹೇಳ್ತಾನೆ. ಸೊ ಅವನಿಗೆ ತುಂಬ ಇಷ್ಟ. ಅಮ್ಮ ಇವತ್ತು ಕರ್ಡ್ ರೈಸ್ ಮಾಡಿಕೊಡಮ್ಮ ಅಂತ ಹೇಳ್ದ. ಸೊ ಅದರಿಂದಾಗಿ ಸರಿ ಅಂತ ಹೇಳಿಬಿಟ್ಟು ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಮತ್ತು ಮನೆಗೆ ಬಂದು ಇದೇ ಕರ್ಡ್ ರೈಸ್ ಬೇಕು ಅಂತ ಹಠ ಮಾಡಿ ಕೇಳಿ ತಿಂತಾನೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸಲ ಮಾಡಿಕೊಡಿ. ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಂಜು ಮತ್ತು ಚಿನ್ನು ಇಬ್ಬರೂ, ಸಂಜು ಆಫೀಸ್ಗೆ ಹೋದ್ರು, ಚಿನ್ನು ಸ್ಕೂಲ್ಗೆ ಹೋದ. ಸಂಜು ಇವತ್ತು ಬೆಳಿಗ್ಗೆನೇ ಹಾಲು ಮೊಸರು ತರೋದನ್ನು ಮರ್ತುಬಿಟ್ರು. ಅಂದರೆ ಟೈಮ್ ಆಗಿದೆ, ಆಮೇಲೆ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಮರ್ತುಬಿಟ್ಟು ಹೊರಟೋದ್ರು. ಸೊ ಅದರಿಂದಾಗಿ ಬ್ಲಿಂಕಿಟಲ್ಲೇ ಆರ್ಡರ್ ಮಾಡಿದ್ದೆ. ಜಸ್ಟ್ 10 ಮಿನಿಟ್ಸ್ ಬಂತು. ಹಾಗೆ ಮೊಟ್ಟೆ ಕೂಡ ಬೇಕು ಅಂತ ಆರ್ಡರ್ ಮಾಡಿದೆ. ನೋಡಿ, ಮೊಟ್ಟೆನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ಒಂದೇ ಒಂದು ಮೊಟ್ಟೆನೂ ಕೂಡ ಡ್ಯಾಮೇಜ್ ಆಗಿರಲಿಲ್ಲ. ತುಂಬಾ ಖುಷಿ ಆಯಿತು. ತುಂಬ ಸೇಫಾಗಿ ತುಂಬ ಫಾಸ್ಟಾಗಿ ತಂದುಕೊಡ್ತಾರೆ. ನನಗೇನಪ್ಪ ಅಂತ ಅಂದರೆ ಈ ತಿಂಡಿ ಆದಮೇಲೆ ನನಗೆ ಟೀ ಮಾಡ್ಕೊಂಡು ಕುಡಿಲಿಲ್ಲ ಅಂದರೆ ಒಂಥರ ಆಗ್ತಾ ಇರುತ್ತೆ. ಸೊ ಅದರಿಂದಾಗಿ ಹಾಲು ಖಾಲಿಯಾಗಿತ್ತಲ್ಲ, ಸೊ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಕೊಂಡೆ. ಹಾಗೆ ಆಚೆ ಕಡೆಯೂ ಸ್ವಲ್ಪ ಮಳೆ ಬರ್ತಿತ್ತು. ಮಳೆ ಬರಬೇಕಾದ್ರಂತೂ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು, ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತಲ್ವ. ಸೊ ಟೀ ಮಾಡ್ಕೊಂಡು ಕುಡಿಬೇಕಿತ್ತು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಹಾಗೆ ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಬಟರ್ ತರಿಸಿದೆ. ಸ್ವಲ್ಪ ತುಪ್ಪ ಖಾಲಿ ಆಗಿತ್ತು. ನಿಮಗೆ ಗೊತ್ತು, ನಾನು ಮನೇಲಿ ತುಪ್ಪ ನಾನೇ ಮಾಡ್ಕೊಂಡು ತಿಂದ್ರೇ ನನಗೆ ಸಮಾಧಾನ. ನನಗೆ ಔಟ್ಸೈಡಿಂದ ತರೋ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದರಿಂದಾಗಿ ನಾನು ಬಟರ್ನ ತರಿಸ್ಬಿಟ್ಟು ನಾನೇ ತುಪ್ಪ ಮಾಡ್ಕೊಳ್ತೀನಿ. ಹಾಗೆ ನಾನೇ ಮನೇಲೂ ಸ್ವಲ್ಪ ಬೆಣ್ಣೆನ ಮಾಡಿಟ್ಟಿದ್ದೆ. ಅಂದರೆ ಡೈಲಿ ಹಾಲನ್ನ ಕಾಯಿಸ್ತೀನಲ್ಲ, ಸೊ ಸ್ವಲ್ಪ ಕೆನೆ ಎತ್ತಿಟ್ಟಿದೆ. ಅದರಿಂದ ಒಂದು 1/2 kg ಅಷ್ಟು ಬೆಣ್ಣೆ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಮನೆ ಬೆಣ್ಣೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತಲ್ವ ಮನೇಲಿ ಮಾಡಿದ್ದು. ಸೊ ಅದನ್ನು ಇವಾಗ ತುಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮನೆಯಲ್ಲೇ ನಾವು ತುಪ್ಪನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ರೆಡಿಮೇಡ್ ತುಪ್ಪಗಿಂತ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದರಿಂದಾಗಿ ಮಾಡ್ತಿದ್ದೀನಿ. ತುಂಬ ಡಿಟೇಲಾಗಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ, ನಾನು ಯಾವ ರೀತಿ ತುಪ್ಪ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಆದರೂ ಇವತ್ತು ತುಪ್ಪ ಮಾಡ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ಸಲ ನಾನು ಯಾವುದೇ ರೀತಿ ವಿಡಿಯೋದಲ್ಲೇ ಅದೇನೂ ಹಾಕ್ತಿಲ್ಲ. ಹಾಗೆ ಜಸ್ಟ್ ಪ್ಲೇನ್ ತುಪ್ಪ ಮಾಡ್ಕೊಂಡಿದ್ದೀನಿ, ಏನೂ ಮಿಕ್ಸ್ ಮಾಡಿಲ್ಲ. ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಎಲ್ಲ ತುಂಬ ಪ್ಲೇನಾಗಿ ಮಾಡ್ತಿದ್ರಂತೆ. ಸೊ ಅದಕ್ಕೆ ಹಾಗೆ ಮಾಡಿದೆ. ಬೆಳಗ್ಗೆನೇ ಮಾಡಿದ್ದರಿಂದ ಮಧ್ಯಾಹ್ನದಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮರಳಾದ ತುಪ್ಪ ಅಮ್ಮ ಮಾಡಿದ ಥರನೇ ಇದೆ ಅಂತ ಒಂದು ಅಡ್ವರ್ಟೈಸ್ ಬರ್ತಿತ್ತಲ್ಲ ನೋಡಿ, ಸೇಮ್ ಅದೇ ಥರ ಮರಳಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ತುಪ್ಪ ಅಂತೂ. ಈ ಸಲ ಅಂತೂ ಏನನ್ನೂ ಮಿಕ್ಸ್ ಮಾಡಿಲ್ಲ, ಜಸ್ಟ್ ಪ್ಲೇನ್ ತುಪ್ಪ ಮಾಡ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅವರ ಅಮ್ಮ ಇದೇ ರೀತಿ ಮಾಡ್ತಿದ್ದಂತೆ, ಜಸ್ಟ್ ಪ್ಲೇನಾಗಿ. ಸೊ ಅದರಿಂದಾಗಿ ಅದೇ ಥರ ಮಾಡಿಕೊಂಡೆ. ತುಪ್ಪ ಎಲ್ಲ ಮಾಡಿ ಇಟ್ಬಿಟ್ಟು ಹಾಗೆ ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ. ಇವತ್ತು ಸಂಜು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಚಿನ್ನನ ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಮೂಲಂಗಿ ಬೇಳೆ ಸಾಂಬಾರನ್ನ ನೈಟ್ಗೂ ಆಗಷ್ಟು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನನೇ ಮಾಡಿಬಿಟ್ಟೆ. ಬಿಸಿ ಸಾಂಬಾರು ರೆಡಿಯಾಗಿತ್ತು. ಯಾಕೋ ರೈಸ್ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಬಿಸಿ ಮುದ್ದೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿ ಮುದ್ದೆನ ಮಾಡಿಕೊಂಡೆ ಊಟಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ತುಪ್ಪ ಕೂಡ ಇತ್ತಲ್ಲ, ಊಟಕ್ಕೆ ತುಪ್ಪ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಅಲ್ವಾ. ತುಪ್ಪ ಹಾಕೊಂಡ್ರೆ ಏನೋ ಒಂಥರ ಟೇಸ್ಟ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಆದಾಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಚಿನ್ನೂ ಸ್ಕೂಲಿಂದ ಕರ್ಕೊಂಡು ಬಂದರೆ ಅವನನ್ನು ಸ್ಕೇಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಊಟ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಊಟ ಆದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ. ಹಾಗೆ ಎಡಿಟಿಂಗ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ನಿಗೆ ಊಟ ಎಲ್ಲ ತಿನ್ನಿಸಿ ಸ್ಕೇಟಿಂಗ್ ಕ್ಲಾಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅವನ್ನ ರೆಡಿ ಮಾಡಿಸ್ಕೊಂಡು ಇವಾಗ ಸ್ಕೇಟಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಸಂಜು ಫೋನ್ ಮಾಡಿ ಹೇಳಿದ್ರು ಲೇಟ್ ಆಗಿಬಿಡುತ್ತೆ, ಬೇಗ ರೆಡಿಯಾಗಿರಿ ಅಂತ ಹೇಳಿಬಿಟ್ಟು. ಸೊ ಅರ್ಜೆಂಟಲ್ಲಿ ಬೇಗ ರೆಡಿ ಆದ್ವಿ. ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ. ಚಿನ್ನು ಲೇಟ್ ಆಗಿಬಿಡುತ್ತೆ, ಅಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾರಲ್ಲೇ ಎಲ್ಲನೂ ಹಾಕೊಳ್ತಿದ್ದಾನೆ. ಸೇಫ್ಟಿ ಗಾರ್ಡ್ ಎಲ್ಲನೂ ಹಾಕೊಳ್ತಿದ್ದಾನೆ, ಹೆಲ್ಮೆಟ್ ಎಲ್ಲನೂ. ಚಿನ್ನುಗೆ ಟೈಮ್ ವೇಸ್ಟ್ ಆಗೋದು ಇಷ್ಟ ಇಲ್ಲ. ಅಲ್ಲಿ ಹೋಗ್ತಿದ್ದಂಗೆ ಸ್ಕೇಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಾರಲ್ಲೇ ಹಾಕೋಬಿಟ್ಟ. ಬರ್ತಿದ್ದಂಗೆ ಅವನಿಗೆ 10 ಮಿನಿಟ್ಸ್ ಎಕ್ಸಸೈಸ್ ಇರುತ್ತೆ. ಅದಾದಮೇಲೆ ಸ್ಕೇಟಿಂಗ್ ಮಾಡಿಸೋದು. ಇವತ್ತು 3rd ಡೇ. ಇವತ್ತು ಯಾವ ರೀತಿ ಸ್ಕೇಟಿಂಗ್ ಮಾಡ್ತಾನೆ ಅನ್ನೋದನ್ನು ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾವ ಥರ ಎಲ್ಲ ಇಂಪ್ರೂವ್ ಆಗಿದ್ದಾನೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ, ಓಕೆ. ಶೂಸ್ನೇ ಎತ್ತದಲ್ಲ ಅವನು.
ಅವ್ನಿಗೆ ಇಟ್ಕೊಡು ಸಂಜು ಬೆನ್ ಮೇಲೆ. ಕೈಲಿ ಬಿಡಲ್ಲ, ಹೋಗು, ಕೈ ಆಡ್ಸು. ಕೈ ನೋವು ಇದು ಮಾಡಪ್ಪ, ಏನು ಬೀಳಲ್ಲ. ಹಾಗೆ ಇವತ್ತು ಚಿನ್ನು ಸ್ಕೇಟಿಂಗ್ ಮಾಡೋದು ನೋಡಿಕೊಂಡು ನಾನು ಸಂಜು ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ನಕ್ಕಿದ್ದೀವಿ. ಯಾಕಂದರೆ ಚಿನ್ನು ರೋಬೋ ಥರನೇ ಹೋಗ್ತಿದ್ದ, ಒಂದು ಸ್ವಲ್ಪನೂ ಕೈ ಕಾಲನ್ನ ಮೂವ್ನೇ ಮಾಡ್ತಿರ್ಲಿಲ್ಲ. ಅದನ್ನು ನೋಡ್ಕೊಂಡು ಅಷ್ಟು ನಗ್ತಿದ್ವಿ ನಾವು, ಇವ್ನು ಯಾವಾಗ ನೀಟಾಗಿ ಬೇರೆ ಮಕ್ಳ ಥರ ಮಾಡೋದು ಅಂತ. ಯಾಕಂದರೆ ಇವ್ನು ಇವಾಗ ಹೊಸದಾಗಿ ಸೇರ್ಕೊಂಡಿರೋದು, ಅಲ್ಲಿರೋ ಮಕ್ಕಳೆಲ್ಲ ಆಲ್ರೆಡಿ 2 to 3 months ಆಗಿದೆ. ಅಪ್ಪ ರನ್ನಿಂಗಲ್ಲಿ ಓಡಿ ಓಡಿ ಅಭ್ಯಾಸ. ಧನ್ವಿತ್ ಕಮಾನ್ 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 ಧನ್ವಿತ್, ಗೋ ಫಾಸ್ಟ್ ಗೋ. ಈಗ ಸರಿಯಾಗಿ ಹಾಕೊಂಡಿಲ್ಲ, ಹೆಂಗಾಯ್ತು? ಎತ್ತು ಕಾಲನ್ನ, ಎತ್ತ ಒಂದು ಕಾಲನ್ನ ಎತ್ಬಿಟ್ಟು ಹೋಗು. ಗೋಡೆ ಬಿಟ್ಟು ಎತ್ತಿ ಹಾಕೋಣ ಕಾಲ, ಹಂಗೆ ಎತ್ತ ಹಾಕಿದ್ರೆ ಮುಂದೆ ಹೋಗೋದು. ಎತ್ಬಿಟ್ಟು ಹಾಕು, ಎತ್ತು ಕಾಲು ಎತ್ತಾಕಪ್ಪ, ಎತ್ತಾಕ್ಬೇಕು ಅವ್ರಂಗೆ. ಹೆಂಗೆ ತೋರ್ಸು 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 ಸಂಜು. ಇವ್ರಿಗೆ ಫಾಸ್ಟಾಗಿ ಹೋದ್ರೆ ಮಾಡೋಕ್ಕಾಗಲ್ಲ, ಸ್ಲೋವಾಗಿ ಹೋಗ್ತಾನೆ. 1 2 ಈ ಥರ ಸ್ಲೋವಾಗಿ ನಿಧಾನ ನಡ್ಕೊ ಹೋಯ್ತಾರಲ್ಲ, ಅಷ್ಟರಲ್ಲಿ ನಡ್ಕೊಂಡು 1 2 ಅಂತ ಆ ಕಡೆ ಒಂದ್ಸರಿ ಮಾಡಿ, ಈ ಕಡೆ ಒಂದ್ಸರಿ ಮಾಡಿ. ಈ ಬಾಡಿ ಏನು ತಿರ್ಗಲ್ಲ, ಬರೀ ಕೈ ಮಾತ್ರ ಹಿಂಗೆ ಆಡ್ತಾ ಇರ್ತೀವಿ. ಟೈಮ್ ಆಯಿತು, ಬೇಗ. ಚಿನ್ನು ಸ್ಕೇಟಿಂಗ್ ಮಾಡೋದನ್ನ ನೋಡಿ ನೋಡಿ ಸಾಕಾಗಿ ಸಂಜುನೇ ಹೋಗ್ಬಿಟ್ಟು ಹೇಳ್ಕೊಡ್ತಿದ್ದಾರೆ, ನೋಡಪ್ಪ ಈ ರೀತಿ ಮಾಡಬೇಕು ನೀನು, ಸ್ಟ್ರೈಟಾಗಿ ರೋಬೋ ಥರ ಹೋಗಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವನು ಸ್ಟ್ರೈಟಾಗಿ ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಅಂದ್ಬಿಟ್ಟು ಕೈ ಕಾಲು ಅಲ್ಲಾಡ್ಸೋದನ್ನೇ ಸ್ವಲ್ಪ ಇದು ಮಾಡ್ತಿದ್ದ. ಅವತ್ತಾದರೆ ಸೆಕೆಂಡ್ ಡೇ ಎಲ್ಲ ಒಳಗಡೆನೇ ಸರ್ಕಲ್ ಒಳಗಡೆನೇ ಮಾಡಿಸ್ತಿದ್ರಲ್ಲ, ಸೊ ಚೆನ್ನಾಗಿ ಮಾಡ್ದೆ. ಥರ್ಡ್ ಡೇಲಿ ಎಲ್ಲ ಮಕ್ಕಳ ಜೊತೆನೇ ಸೇರಿಸ್ಬಿಟ್ಟು ಅವನಿಗೆ ಕಾಂಪಿಟೇಷನ್ ರೀತಿ ಆಗೋಯಿತು. ಸೊ ಅದರಿಂದಾಗಿ ಸ್ವಲ್ಪ ಅವನು ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಸ್ವಲ್ಪ ಭಯ ಪಟ್ಕೊಳ್ತಿದ್ದ. ಸೊ ಅದಕ್ಕೆ ಸಂಜು ಈ ರೀತಿ ಮಾಡು, ಈ ರೀತಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಿದ್ರು. ಹಾಗೆ ಎಲ್ಲ ಮಕ್ಕಳು ಕೂಡ ಮನೆಗೆ ಹೋದರು, ಆದರೆ ಇವನಿಗೆ ಮನೆಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಚೆನ್ನಾಗಿ ಕಲ್ತ್ಕೋಬೇಕು, ಇನ್ನೂ ಒಂದು 3 ರೌಂಡ್ಸ್ ಎಕ್ಸ್ಟ್ರಾ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ. ಹೇಗೆ ಮಾಡಬೇಕು ಹೇಳ್ಕೊಡು ಪಪ್ಪ ಅಂದ್ಕೊಂಡು ಅವ್ರ ಪಪ್ಪನ ಹತ್ರ ಇಳಿಸ್ಕೊಂಡು ಮಾಡ್ತಿದ್ದಾನೆ. ಸಂಜು ಹೇಳ್ಕೊಡ್ತಿದ್ದಾರೆ, ಈ ರೀತಿ ಕಾಲನ್ನ ಮುಂದೆ ಹಾಕಬೇಕು, ಈ ರೀತಿ ತಗೋ, ನೀನು ಈ ಥರ ಸ್ಟ್ರೈಟಾಗಿ ಹೋಗಬೇಡ ಅಂತ ಎಲ್ಲ ಹೇಳ್ಕೊಡ್ತಿದ್ರು.
ಸೊ ಅವನು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ. ನಾನು ಸಾಕು ಬಪ್ಪ ಇವತ್ತೇ ತುಂಬ ಟಯರ್ಡ್ ಆಗಿಬಿಡ್ತೀಯ ಅಂತ ಎಷ್ಟು ಕರೆದ್ರೂ ಇಲ್ಲಮ್ಮ ಇನ್ನೂ 3 ರೌಂಡ್ಸ್ ಆದರೂ ನಾನು ಮಾಡ್ತೀನಿ, ನಾನು ನೆಕ್ಸ್ಟ್ ಕ್ಲಾಸು ಚೆನ್ನಾಗಿ ಮಾಡಬೇಕು, ಸೊ ನಾನು ಬೇಗ ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಆದರೂ ಇವನಂತೂ ಬರ್ತಾನೆ ಇಲ್ಲ, ಎಷ್ಟು ಕರೆದ್ರೂ ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾನೆ. ಸೊ ಅವನೇ ತುಂಬ ಇಂಟ್ರೆಸ್ಟಿಂದ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಸೊ ಅದಕ್ಕೆ ನಾವು ಒಂದು 15 ಮಿನಿಟ್ಸೇ ಎಕ್ಸ್ಟ್ರಾ ಮಾಡಲಿ ಅಂತ ಅಂದ್ಬಿಟ್ಟು ಹಾಗೆ ಕೂತಿದ್ದೆ ನಾನು, ಹೇಗೆ ಮಾಡ್ತಾನೆ ಏನು ಅಂತ ನೋಡಿಕೊಂಡು. ಪರವಾಗಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ಮಾಡ್ತಾನೆ. 3rd ಡೇನೇ ಬೇರೆ ಮಕ್ಕಳ ಜೊತೆ ಎಲ್ಲ ಸೇರಿಸ್ಬಿಟ್ರಲ್ಲ, ಚಿನ್ನು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟ, ಎಲ್ಲಿ ಫಾಸ್ಟಾಗಿ ಹೋಗಿ ಕೈಕಾಲೆಲ್ಲ ಅಲ್ಲಾಡ್ಸಿದ್ರೆ ನಾನು ಬಿದ್ದುಬಿಡ್ತೀನೋ ಅಂತ. ಆಮೇಲೆ ಅವನೇ ತಿಳ್ಕೊಂಡ. ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾನೆ ಇವಾಗಂತೂ. ಅವನಿಗೆ ಸಖತ್ ಇಂಟ್ರೆಸ್ಟ್ ಇದೆ ಇದರಲ್ಲೆಲ್ಲ. ಏನೇ ಆಗಲಿ ಮಕ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಏನೇ ಆದ್ರೂ ಸಪೋರ್ಟ್ ಮಾಡೋದಕ್ಕಾಗೋದು. ನಮ್ಮ ಬಲವಂತಕ್ಕೆ ಮಕ್ಕಳು ಯಾವುದನ್ನು ಮಾಡೋದಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಬೇಗ ಕಲ್ತ್ಕೊಳ್ತಾರೆ. ಅವ್ನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ತುಂಬ ಬೇಗನೆ ಕಲ್ತ್ಕೊಬಿಟ್ಟ. ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ನಾವು ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಎಲ್ಲನೂ ಬೇಗ ಕಲ್ತ್ಕೊಳ್ತಾರೆ. ಹಾಗೆ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ. ಸಂಜುಗೇನೋ ಸರ್ಪ್ರೈಸ್ ಕೊಡ್ತಿದ್ದಾನೆ ಚಿನ್ನು ಇವತ್ತು. ಸಂಜು, I love you so much, Papa. Best Papa in the world. In the world. Always keep my smiling Papa. Thank you, Papa. I love you so much, Papa in the world. You are my best Papa in the world. Always keep smiling, Papa. ನೆಂಚಿನ Bye.